ನಾಮಕ್ಕೆ ಸ್ತೋತ್ರವಾಗಲಿ. ಆಸರೆ ಟಿವಿಯ ಎಲ್ಲ ಪ್ರೇಕ್ಷಕ ಮಿತ್ರರಿಗೂ ಪ್ರಭು ರಕ್ಷಕನವಾದ ಯೇಸುವಿನ ನಾಮದಲ್ಲಿ ವಂದನೆಗಳು. ನಾವು ದೇವರ ವಾಕ್ಯವನ್ನು ಕಲಿಯುವುದಕ್ಕೋಸ್ಕರ ಈ ಸಮಯವನ್ನು ಬೇರ್ಪಡಿಸಿಕೊಂಡಿದ್ದೇವೆ. ಸತ್ಯವೇದ ಶಾಲೆ ಎಂಬ ಈ ಕಾರ್ಯಕ್ರಮದ ಅಡಿಯಲ್ಲಿ ಪ್ರಕಟಣೆ ಪುಸ್ತಕವನ್ನು ನಾವು ಧ್ಯಾನ ಮಾಡುತ್ತಿದ್ದೇವೆ. ಕಳೆದ ತರಗತಿಯಲ್ಲಿ ನಾವು 7ನೇ ಅಧ್ಯಾಯದ 2ನೇ ಭಾಗವನ್ನು ನೋಡಿಕೊಂಡೆವು. 7ನೇ ಅಧ್ಯಾಯ ಒಂದು ಇಂಟರ್ಲೂಡ್, ಒಂದು ಮಧ್ಯಕಾಲ. 6ನೇ ಮತ್ತು 7ನೇ ಮುದ್ರೆಯನ್ನು ಒಡೆಯುವುದರ ಮಧ್ಯಕಾಲದಲ್ಲಿ ನಡೆಯುವ ಕೆಲವು ಘಟನೆಗಳು, ಅಂದರೆ 5ನೇ ಮುದ್ರೆಯನ್ನು ಒಡೆದಾಗ ಉಂಟಾದ ಸಂಗತಿಗಳ ಒಂದು ಪೂರ್ಣ ವಿವರಣೆ 7ನೇ ಅಧ್ಯಾಯದಲ್ಲಿ ಕೊಡಲಾಗಿದೆ. ಈ ಭಾಗವನ್ನು ಈ ಅಧ್ಯಾಯವನ್ನು 2 ಭಾಗವಾಗಿ ನಾವು ಕಲಿತೆವು. ಒಂದು, ಯಹೂದ್ಯರ 12 ಕುಲಗಳಿಂದ ಮುದ್ರೆ ಹಾಕಿಸಲ್ಪಟ್ಟ 1,44,000 ಮಂದಿ, ಅವರು ಯಾರು ಎಂಬುದನ್ನು ನಾವು ನೋಡಿಕೊಂಡೆವು. 2ನೇ ಗುಂಪು, ಅದರ 9ನೇ ವಚನದಿಂದ ಯಾರಿಂದಲೂ ಎಣಿಸಲಾಗದಂತಹ ಒಂದು ಮಹಾ ಸಮೂಹ, ಅವರು ಯಾರು ಎಂಬುದಾಗಿ ಸಂಕ್ಷಿಪ್ತವಾಗಿ ಕಳೆದ ತರಗತಿಯಲ್ಲಿ ನಾವು ನೋಡಿಕೊಂಡೆವು. 2 ಅಭಿಪ್ರಾಯಗಳು. ಒಂದು, 1,44,000 ಜನರಿಂದ ಸುವಾರ್ತೆ ಕೇಳಿ ಲೋಕದ ನಾನಾ ಭಾಗಗಳಿಂದ ರಕ್ಷಣೆ ಹೊಂದಿದಂತಹ ಒಂದು ಗುಂಪು ಜನರೇ ಈ ಮಹಾ ಸಮೂಹ ಎಂಬುದಾಗಿ ಒಂದು ವಿಭಾಗದ ವೇದ ಪಂಡಿತರು ಹೇಳುವಾಗ, ಇನ್ನೊಂದು ಗುಂಪಿನವರು ಇವರ ಲಕ್ಷಣ, ಇವರ ಶೈಲಿಗಳನ್ನು, ಇವರ ಕುರಿತಾಗಿರುವ ಆತ್ಮಿಕ ಸಂಗತಿಗಳನ್ನು ಹೇಳುತ್ತಾ ಅವರು ದೇವರ ಸಭೆಯಾಗಿದೆ ಎಂಬುದಾಗಿ ವಿವರಿಸುವರಿದ್ದಾರೆ. ದೇವರ ಸಭೆ ಎಂದು ಅವರು ಹೇಳುವುದಕ್ಕೆ ಅನೇಕ ಕಾರಣಗಳನ್ನು ಅವರು ತೋರಿಸಿಕೊಡುತ್ತಾರೆ. ಅವರ ಅಭಿಪ್ರಾಯದ ಪ್ರಕಾರ ಸಭೆ 5ನೇ ಮುದ್ರೆಯನ್ನು ಒಡೆದ ನಂತರ 6ನೇ ಮುದ್ರೆ ಒಡೆಯುವುದರ ಒಳಗಾಗಿ ಪರಲೋಕಕ್ಕೆ ಒಯ್ಯಲ್ಪಡುತ್ತದೆ. ಅಂದರೆ 6ನೇ ಮುದ್ರೆ ಒಡೆಯುವಾಗ ದೇವರ ಮಹಾರೌದ್ರದ ದಿನಗಳು ಆರಂಭವಾಗುತ್ತಾ ಇದೆ. ಆದರೆ 5 ಮುದ್ರೆಗಳ ಒಡೆದ ಸಂದರ್ಭದಲ್ಲಿ ಅದು ದೇವರ ರೌದ್ರದ ದಿನಗಳಲ್ಲ, ಅದು ಸೈತಾನನ ಮತ್ತು ಸೈತಾನನ ಆತ್ಮದಿಂದ ಕೂಡಿದ ಜನರಿಂದ ಸಭೆಗುಂಟಾಗುವ ಹಿಂಸೆಯಾಗಿದೆ. ಆ ಹಿಂಸೆ ಕಳೆದ ಮೇಲೆ ಸಭೆಯನ್ನು ಮಹಾರೌದ್ರದ ದಿನಗಳಿಗಿಂತ ಮುಂಚಿತವಾಗಿ ದೇವರು ಪರಲೋಕಕ್ಕೆ ಒಯ್ಯುತ್ತಾನೆ. ಆ ಒಂದು ವೀಕ್ಷಣೆಯಲ್ಲಿ ಅವರು 7ನೇ ಅಧ್ಯಾಯದಲ್ಲಿ ಇರತಕ್ಕಂತಹ ಈ ಮಹಾ ಸಮೂಹ, ದೇವರ ಸಭೆ, ಅವರು ಒಯ್ಯಲ್ಪಡುವ ಆ ಭಾಗವನ್ನು ಈ 7ನೇ ಅಧ್ಯಾಯದಲ್ಲಿ ವಿವರವಾಗಿ ವಿವರಿಸಲಾಗಿದೆ ಎಂಬ ಸತ್ಯವನ್ನು ಹೇಳುತ್ತಿದ್ದಾರೆ. ಇವರ ಲಕ್ಷಣಗಳನ್ನು ನಾವು ಗಮನಿಸುವಾಗ ಇವರ ಕೈಯಲ್ಲಿ ಖರ್ಜೂರದ ಗರಿಗಳಿರುವುದಾಗಿ ನಾವು ನೋಡುತ್ತೇವೆ. ಇಸ್ರಾಯೇಲ್ ಮಕ್ಕಳ ಹಬ್ಬಗಳನ್ನು ನಾವು ಕಲಿಯುವಾಗ ಅವರು ಗುಡಾರದ ಹಬ್ಬಕ್ಕೆ ಹೋಗುವಾಗ ಕೈಯಲ್ಲಿ ಖರ್ಜೂರದ ಗರಿಗಳನ್ನು ಹಿಡಿದುಕೊಂಡು ಹೋಗುತ್ತಾರೆ. ಯಾಜಕಕಾಂಡ ಪುಸ್ತಕ 23ನೇ ಅಧ್ಯಾಯದ 40ನೇ ವಾಕ್ಯದಲ್ಲಿ ಅದು ಬರೆಯಲ್ಪಟ್ಟಿದೆ. ಇಸ್ರಾಯೇಲರ ಪಸ್ಕಾ ಹಬ್ಬ ಯೇಸುಕ್ರಿಸ್ತನ ಮರಣವನ್ನು ಸೂಚಿಸುವಾಗ, ಯೇಸುಕ್ರಿಸ್ತನ ಮರಣಕ್ಕೆ ಅದು ಹೋಲಿಕೆ ಆಗಿರುವಾಗ, ಗುಡಾರಗಳ ಹಬ್ಬ ಯೇಸುಕ್ರಿಸ್ತನು 1000 ವರ್ಷ ಈ ಭೂಮಿಯಲ್ಲಿ ಆಳ್ವಿಕೆ ಮಾಡುವುದರ ಒಂದು ಚಿತ್ರಣವಾಗಿತ್ತು. ಆ ಸಮಯದಲ್ಲೇ ಅವರು ಗರಿಗಳನ್ನು ಹಿಡಿಯುವಂಥದ್ದು. ಇಲ್ಲಿ ಸಭೆ 1000 ವರ್ಷದ ಆಳ್ವಿಕೆಗೆ ಪ್ರವೇಶ ಮಾಡುತ್ತಿರುವಾಗಲೇ ಅವರ ಕೈಯಲ್ಲಿ ಗರಿಗಳು ಹಿಡಿದಿರುವುದು ಅದು ದೇವರ ಸಭೆ ಎಂಬುದಕ್ಕೆ ಹೋಲಿಕೆ ಆಗಿದೆ ಎಂಬುದಾಗಿ ಹೇಳುತ್ತಾರೆ. ಅವರು ಹಾಡುವಂತಹ ಹಾಡಿನಲ್ಲಿ ನಮಗೆ ರಕ್ಷಣೆ ಉಂಟಾದದಕ್ಕಾಗಿ ಸ್ತೋತ್ರ ಎಂದು ಮಹಾಶಬ್ದದಿಂದ ಕೂಗಿದರು. ರಕ್ಷಣೆ ದೇವರ ದಾನ. ಎಫೆಸ ಪತ್ರಿಕೆ 2:8ರಲ್ಲಿ ನಾವು ಓದುತ್ತೇವೆ. ಇವರು ಹೇಳುವುದು ರಕ್ಷಣೆ ಸಂಪೂರ್ಣವಾಗಿ ದೇವರಿಂದ ನಮಗೆ ಕೊಡಲ್ಪಟ್ಟದ್ದು. ಯಾವ ಒಳ್ಳೆತನದಿಂದ ನಮ್ಮ ಸ್ವಯ ಕ್ರಿಯೆಗಳಿಂದ ನಾವು ಸಂಪಾದಿಸಿಕೊಂಡದ್ದಲ್ಲ. ನಾವು ಏನಾದರೂ ಆಗಿರುವುದಾದರೆ ಅದು ಯಜ್ಞದ ಕುರಿಯಾದಾತನು ನಮಗೆ ದಯಪಾಲಿಸಿದ್ದು ಎಂಬುದನ್ನು ಅವರು ಹಾಡಿನಲ್ಲಿ ವ್ಯಕ್ತಪಡಿಸುತ್ತಿದ್ದಾರೆ. ಅವರು ಯಜ್ಞದ ಕುರಿಯಾದಾತನ ರಕ್ತದಲ್ಲಿ ತಮ್ಮ ಅಂಗಿಗಳನ್ನು ತೊಳಕೊಂಡವರು ಎಂಬುದಾಗಿ ನಾವಲ್ಲಿ ಓದುತ್ತೇವೆ. ಈ ಎಲ್ಲ ವಿವರಣೆಗಳ ಆಧಾರದ ಮೇರೆಗೆ ಇವರು ದೇವರ ಸಭೆ ಎಂಬುದನ್ನು ನಮಗೆ ಗಮನಿಸುವುದಕ್ಕಾಗಿ ಸಾಧ್ಯ. 11-12 ವಾಕ್ಯಗಳನ್ನು ಗಮನಿಸುವಾಗ, ಅಷ್ಟರಲ್ಲಿ ದೇವದೂತರು, ಸಿಂಹಾಸನವು, ಹಿರಿಯರು, 4 ಜೀವಿಗಳು ಅವುಗಳ ಸುತ್ತಲೂ ನಿಂತುಕೊಂಡಿದ್ದರು. ಅವರು ಸಿಂಹಾಸನದ ಮುಂದೆ ಅಡ್ಡಬಿದ್ದು, ಆಮೇನ್, ಸ್ತೋತ್ರ, ಪ್ರಭಾವವು, ಜ್ಞಾನವು, ಕೃತಜ್ಞತಾಸ್ತುತಿಯು, ಮಾನವು, ಬಲವು, ಶಕ್ತಿಯು ನಮ್ಮ ದೇವರಿಗೆ ಯುಗಾಂತರಗಳಲ್ಲಿ ಇರಲಿ, ಆಮೇನ್ ಎಂದು ಹೇಳುತ್ತಾ ದೇವರನ್ನು ಆರಾಧಿಸಿದರು. ಈ ಎಣಿಸಲಾರದ ಮಹಾ ಸಮೂಹ ದೇವರನ್ನು ಕೊಂಡಾಡುವಾಗ ಪರಲೋಕದ ಜೀವಿಗಳು, 24 ಹಿರಿಯರು, ಕೆರೂಬಿಯರು, ಸರಾಫಿಯರು, 4 ಜೀವಿಗಳೆಲ್ಲ ಸುಮ್ಮನೆ ನಿಂತುಕೊಳ್ಳದೆ ಇವರೊಂದಿಗೆ ಸೇರಿ ಪರಾತ್ಮನಾದ ದೇವರನ್ನು ಆರಾಧಿಸುತ್ತಿರುವುದಾಗಿ ನಾವು ನೋಡುತ್ತೇವೆ. ಪ್ರಕಟಣೆ ಪುಸ್ತಕದ
ಒಂದು ಪ್ರತ್ಯೇಕತೆ, ಅನೇಕ ಏಳುಗಳಿಂದ ಕೂಡಿದಂಥ ಒಂದು ಪುಸ್ತಕ. ನಾನು ಪೀಠಿಕೆಯಲ್ಲಿ ಅದನ್ನು ಹೇಳಿದ್ದೆ. ಇದಕ್ಕೆ ಕೊಟ್ಟಿರುವ ಇನ್ನೊಂದು ಹೆಸರೇ ಏಳುಗಳ ಪುಸ್ತಕ. ಅಂದರೆ ಅನೇಕ 7 ಸಂಗತಿಗಳನ್ನು ಈ ಪುಸ್ತಕದಲ್ಲಿ ಬರೆಯಲ್ಪಟ್ಟಿದೆ. ಆರಾಧನೆಯ ವಿಚಾರವಾಗಿ 7 ಸಾರಿ ಪ್ರಕಟಣೆ ಪುಸ್ತಕದಲ್ಲಿ ಆರಾಧನೆಯ ಚಿತ್ರಣವನ್ನು ನಮಗೆ ಕಾಣುವುದಕ್ಕಾಗಿ ಸಾಧ್ಯ. 4ನೇ ಅಧ್ಯಾಯದಲ್ಲೂ 5ನೇ ಅಧ್ಯಾಯದಲ್ಲೂ ಆರಾಧನೆಯ ಒಂದೊಂದು ಭಾಗವನ್ನು ನಾವು ನೋಡಿದೆವು. ಆರಾಧನೆಯ 2 ದೃಶ್ಯಗಳನ್ನು ನಾವು ನೋಡಿದೆವು. ಇಲ್ಲಿಯೂ ಸಹ 7ನೇ ಅಧ್ಯಾಯದಲ್ಲೂ ಸಹ ಆರಾಧನೆಯ ಮತ್ತೊಂದು ದೃಶ್ಯವನ್ನು ನಾವು ನೋಡುತ್ತೇವೆ. ಅವರು ಹಲ್ಲೆಲೂಯ, ದೇವರಿಗೆ ಮಹಿಮೆ ಎಂಬುದಾಗಿ ಕೂಗುತ್ತಾ ದೇವರನ್ನು ಆರಾಧನೆ ಮಾಡುತ್ತಾ ಇದ್ದಾರೆ. ಅವರಿಗೆ ಆರಾಧನೆಗೆ ಸಿಕ್ಕುವ ಒಂದು ಅವಕಾಶವನ್ನು ನಷ್ಟಪಡಿಸದೆ ಅವರಿಗೆ ಸಿಕ್ಕುವ ಎಲ್ಲ ಸಮಯದಲ್ಲಿ ಅವರು ದೇವರನ್ನು ಆರಾಧಿಸುವುದಕ್ಕೆ ಉತ್ಸುಕರಾಗಿರುವುದನ್ನು ನಾವು ಕಾಣುತ್ತೇವೆ. ನಾವು ಸಹ ದೇವರನ್ನು ಆರಾಧಿಸುವುದಕ್ಕೆ ನಮಗೆ ಸಿಗುವಂತಹ ಸಮಯಗಳನ್ನು ನಾವು ಸುಮ್ಮನೆ ವ್ಯರ್ಥ ಮಾಡದೆ ದೇವರನ್ನು ಆರಾಧಿಸುವುದಕ್ಕಾಗಿ ನಾವು ಉತ್ಸಾಹವುಳ್ಳವರಾಗಬೇಕು. ದೇವರನ್ನು ಆರಾಧಿಸುವುದಕ್ಕೂ ದೇವರನ್ನು ಮಹಿಮೆಪಡಿಸುವುದಕ್ಕೂ ದೇವರು ನಮ್ಮನ್ನು ಸೃಷ್ಟಿಸಿದ್ದಾನೆ. ಈ ಪರಲೋಕದ ಜೀವಿಗಳಿಗೆ ಲಭಿಸಿದ ಒಂದು ಸಮಯವನ್ನು ವ್ಯರ್ಥ ಮಾಡದೆ ಅವರು ದೇವರನ್ನು ಆರಾಧಿಸ್ತಾ ಇದ್ದಾರೆ. ಆರಾಧನೆ ಮತ್ತು ಸ್ತುತಿಯ ಆತ್ಮ ಅದು ಪರಲೋಕದ ಆತ್ಮವಾಗಿದೆ. ಯಾರಲ್ಲಿ ಪರಲೋಕದ ಆತ್ಮವಿದೆ ಅವರು ಎಡೆಬಿಡದೆ ನಿರಂತರವಾಗಿ ದೇವರನ್ನು ಸ್ತುತಿಸುತ್ತಾ ಆರಾಧಿಸುತ್ತಾ ಇರುತ್ತಾರೆ. ರಕ್ಷಣೆ ದೇವರ ದಾನ ಎಂಬುದಾಗಿ ಇವರು ಹೇಳಿದಾಗ ಪರಲೋಕದ ದೀವಿಗಳು ಆರಾಧಿಸುವುದಕ್ಕೆ ಕಾರಣವೇನು? ಅವರು ಹೇಳುತ್ತಿದ್ದಾರೆ ಆಮೇನ್, ಅದು ಸರಿ ಎಂಬುದಾಗಿ ಅವರು ಒಪ್ಪಿಕೊಳ್ಳುತ್ತಿರುವುದಾಗಿ ನಾವು ಇಲ್ಲಿ ನೋಡುತ್ತೇವೆ. 13ನೇ ವಚನದಿಂದ, ಇದನ್ನು ನೋಡಿ ಹಿರಿಯರಲ್ಲಿ ಒಬ್ಬನು ಬಿಳಿ ನಿಲುವಂಗಿಗಳನ್ನು ತೊಟ್ಟುಕೊಂಡವರಾದ ಇವರು ಯಾರು, ಎಲ್ಲಿಂದ ಬಂದವರು ಎಂದು ನನ್ನನ್ನು ಕೇಳಲು, ಅಯ್ಯ ನೀನೇ ಬಲ್ಲೆ ಅಂದನು. ಅವನು ನನಗೆ, ಇವರು ಆ ಮಹಾಹಿಂಸೆಯನ್ನು ಅನುಭವಿಸಿ ಬಂದವರು ಯಜ್ಞದ ಕುರಿಯಾದಾತನ ರಕ್ತದಲ್ಲಿ ತಮ್ಮ ನಿಲುವಂಗಿಯನ್ನು ತೊಳೆದು ಶುಭ್ರವಾಗಿದ್ದಾರೆ. ಈ ಕಾರಣದಿಂದ ಅವರು ದೇವರ ಸಿಂಹಾಸನದ ಮುಂದೆ ಇದ್ದುಕೊಂಡು ಆತನ ಆಲಯದಲ್ಲಿ ಹಗಲಿರುಳು ಸೇವೆ ಮಾಡುತ್ತಾ ಇದ್ದಾರೆ. ಸಿಂಹಾಸನದಲ್ಲಿ ಕೂತಿರುವ ಆತನು ಗುಡಾರದಂತೆ ಅವರನ್ನು ಆವರಿಸುವನು. ಇನ್ನು ಮೇಲೆ ಅವರಿಗೆ ಬಿಸಿಲಾದರೂ, ಇನ್ನು ಮೇಲೆ ಅವರಿಗೆ ಹಸಿವಿಲ್ಲ, ಬಾಯಾರಿಕೆ ಇಲ್ಲ. ಅವರಿಗೆ ಬಿಸಿಲಾದರೂ ಯಾವ ಝಳವಾದರೂ ಬಡಿಯುವುದಿಲ್ಲ. ಸಿಂಹಾಸನ ಮಧ್ಯದಲ್ಲಿರುವ ಯಜ್ಞದ ಕುರಿಯಾದಾತನು ಅವರಿಗೆ ಕುರುಬನಂತಿದ್ದು ಜೀವಜಲದ ಹೊರತೆಗಳ ಬಳಿಗೆ ನಡೆಸುತ್ತಾನೆ. ದೇವರು ಅವರ ಕಣ್ಣೀರನ್ನೆಲ್ಲ ಒರೆಸಿಬಿಡುವನು ಎಂದು ಹೇಳಿದನು. ಹಿರಿಯರಲ್ಲಿ ಒಬ್ಬನು ಬಿಳಿ ನಿಲುವಂಗಿಯನ್ನು ತೊಟ್ಟುಕೊಂಡ ಇವರು ಯಾರು, ಎಲ್ಲಿಂದ ಬಂದವರು ಎಂದು ಯೋಹಾನನ್ನು ಕೇಳಿದರು. ಯೋಹಾನ್ ಹೇಳ್ತಾ ಇದ್ದಾನೆ, ಇವರು ಹಿಂಸೆಯನ್ನು ಅನುಭವಿಸಿ ಬಂದವರು. ಅಂದರೆ ಮಹಾಸಂಕಟ ಕಾಲದ ಆ ಪ್ರಾರಂಭದ 5 ಮುದ್ರೆಗಳನ್ನು ಒಡೆದ ಕಾಲದಲ್ಲಿ ಸೈತಾನನಿಂದಲೂ ಸೈತಾನ ಆತ್ಮವನ್ನು ಹೊಂದಿದ ಜನರಿಂದಲೂ ಹಿಂಸೆಯನ್ನು ಅನುಭವಿಸಿ ಬಂದವರು. ಅವರು ಹಿಂಸೆಯಿಂದ ಬಂದವರು ಅಂದರೆ ಒಂದು ಕೋಣೆಯೊಳಗೆ ಮುಚ್ಚಿಟ್ಟ ಒಬ್ಬ ವ್ಯಕ್ತಿ ಹೊರಗೆ ಬರುವ ಹಾಗೆ, ಆ ಕೋಣೆಯೊಳಗಿಂದ ಬಂದವರು ಎಂಬ ರೀತಿಯಲ್ಲಿ ನಾವು ಹೇಳುವ ಹಾಗೆ, ಸಭೆ ಮಹಾಸಂಕಟ ಕಾಲದ ಪ್ರಾರಂಭದ ಸಮಯಗಳಲ್ಲಿ ಹಿಂಸೆಯನ್ನು ಅನುಭವಿಸಿದವರು, ಅಲ್ಲಿಂದ ಬಂದವರು ಎಂಬ ಅರ್ಥದಲ್ಲಿ ನಮಗೆ ಇಲ್ಲಿ ಕಲಿಯುವುದಕ್ಕೋಸ್ಕರ ಸಾಧ್ಯ. ಸಭೆ ಮಹಾಸಂಕಟ ಕಾಲದ ಮೂಲಕ ಹಾದು ಹೋಗುವುದಿಲ್ಲ ಎಂದು ಹೇಳುವವರು ಈ ವಾದವನ್ನು ಒಪ್ಪಿಕೊಳ್ಳುವುದಿಲ್ಲ. ಕಾರಣ ಸಭೆ ಯಾವಾಗಲೂ ಆಶೀರ್ವಾದಕ್ಕೋಸ್ಕರ ಕರೆಯಲ್ಪಟ್ಟದ್ದು. ಸಭೆಗೆ ಹಿಂಸೆವಿಲ್ಲ, ಹಿಂಸೆ ಅನುಭವಿಸುವುದಕ್ಕೆ ಇಷ್ಟವಿಲ್ಲದವರು ಈ ವಾದಕ್ಕೆ ಬಹಳ ಪ್ರಾಧಾನ್ಯತೆಯನ್ನು ಕೊಡುತ್ತಾರೆ. ಮನುಷ್ಯರ ಉಪದ್ರವಗಳಿಂದ ದೇವರು ನಮ್ಮನ್ನು ಸಂರಕ್ಷಿಸುವುದಿಲ್ಲ. ಯಾಕಂದರೆ ಚರಿತ್ರೆಯ ಪುಟಗಳನ್ನು ನಾವು ಕಲಿತರೆ ಮನುಷ್ಯರಿಂದ ದೇವರ ಮಕ್ಕಳಿಗೆ ಅನೇಕ ಹಿಂಸೆಗಳು ಉಂಟಾದ್ದಾಗಿ ನಾವು ನೋಡುತ್ತೇವೆ. ಆದರೆ ಆ ಸಮಯದಲ್ಲಿ ನಾವು ನಂಬಿಗಸ್ತರಾಗಿ ಹಿಂಸೆಯನ್ನು ತಾಳಿಕೊಂಡು ದೇವರ ರಾಜ್ಯಕ್ಕೆ ಪ್ರವೇಶಿಸುವಾಗ ದೇವರಿಗೆ ನಮ್ಮ ಮೂಲಕ ಮಹಿಮೆ ಉಂಟಾಗ್ತದೆ. ಮನುಷ್ಯರಿಂದ ನಮಗೆ ಹಿಂಸೆಗಳು ಎಲ್ಲ ಕಾಲದಲ್ಲೂ ಉಂಟಾಗಿದ್ದಾಗಿ ಸತ್ಯವೇದ ಕಲಿಸ್ತಾ ಇದೆ. ನಾವು ಚರಿತ್ರೆಯಿಂದಲೂ ಕಲಿಯುತ್ತೇವೆ. ಈ ಪುಸ್ತಕವನ್ನು ಬರೆದ ಯೋಹಾನನು ತಾನೇ ಹಿಂಸೆಯ ಮೂಲಕ ಹಾದು ಹೋದನು. 1ನೇ ಅಧ್ಯಾಯ ಅದರ 9ನೇ ವಚನದಲ್ಲಿ ಯೋಹಾನನು ತಾನೇ ಹೇಳುತ್ತಿದ್ದಾನೆ, ನಿಮ್ಮ ಸಹೋದರನು ಯೇಸುವಿನ ನಿಮಿತ್ತ ಹಿಂಸೆಯಲ್ಲೂ ರಾಜ್ಯದಲ್ಲೂ ತಾಳ್ಮೆಯಲ್ಲೂ ನಿಮ್ಮೊಂದಿಗೆ ಪಾಲುಗಾರನೂ ಆಗಿರುವ ಯೋಹಾನ್ ಎಂಬ ನಾನು ದೇವರ ವಾಕ್ಯಕ್ಕೋಸ್ಕರ ಯೇಸುವಿನ ವಿಷಯ ಸಾಕ್ಷಿಗೋಸ್ಕರ ಪದ್ಮೋಸ್ ದ್ವೀಪದಲ್ಲಿದ್ದನು. ಇದನ್ನು ಬರೆದ ಯೋಹಾನನೇ ಹಿಂಸೆಯ ಮೂಲಕ ಹಾದು ಹೋಗಿದ್ದಾನೆ. ಯೋಹಾನಲ್ಲಿ ನೀವು ದೇವರ ಸಭೆಗೆ ಹಿಂಸೆ ಇಲ್ಲ ಎಂಬುದಾಗಿ ಹೇಳಿದರೆ ಯೋಹಾನ್ ಒಪ್ಪುವುದಿಲ್ಲ. ಕಾರಣ ಆತನು ಹೇಳ್ತಾ ಇದ್ದಾನೆ, ಭಕ್ತರಾಗಿ ಜೀವನ ಮಾಡುವುದಕ್ಕೆ ಮನಸ್ಸು ಮಾಡಿದವರಿಗೆಲ್ಲ ಹಿಂಸೆ ಇದೆ.
ಆದ್ದರಿಂದ ಇಲ್ಲಿ ಪ್ರಾರಂಭದ 5 ಮುದ್ರೆಗಳನ್ನು ಒಡೆಯುವ ಸಂದರ್ಭದಲ್ಲಿ ಉಂಟಾದ ಆ ಹಿಂಸೆ ಸಭೆ ಅನುಭವಿಸಬೇಕಾಗ್ತದೆ. ಅದ ನಂತರ ದೇವರ ರೌದ್ರದ ದಿನಗಳು ಬರುವುದಕ್ಕಿಂತ ಮುಂಚಿತವಾಗಿ ಸಭೆಯನ್ನು ದೇವರು ಮೇಲಕ್ಕೆ ಕರೆದುಕೊಂಡು ಹೋಗುತ್ತಾನೆ ಎಂಬುದು ನಾವು ನಂಬುವುದು ಸಮಂಜಸ ಎಂಬುದಾಗಿ ನನ್ನ ಆಲೋಚನೆ. ಆದ್ದರಿಂದ ಇಲ್ಲಿ ಕಾಣುವಂತಹ ಈ ಎಣಿಸಲಾರದ ಸಮೂಹ ದೇವರ ಸಭೆ ಎಂಬುದಾಗಿ ನಮಗೆ ಕಲಿಯುವುದಕ್ಕಾಗಿ ಸಾಧ್ಯ. 15ನೇ ವಚನದಲ್ಲಿ, ಈ ಕಾರಣದಿಂದ ಅವರು ಸಿಂಹಾಸನದ ಮುಂದೆ ಇದ್ದುಕೊಂಡು ಆತನ ಆಲಯದಲ್ಲಿ ಹಗಲಿರುಳು ಸೇವೆ ಮಾಡುತ್ತಾ ಇದ್ದಾರೆ. ಸಿಂಹಾಸನದಲ್ಲಿ ಕೂತಿರುವ ಆತನು ಗುಡಾರದಂತೆ ಅವರನ್ನು ಆವರಿಸುವನು. ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯದ 8ನೇ ವಚನದಲ್ಲಿ, ಹೃದಯ ಶುದ್ಧಿ ಉಳ್ಳವರು ಧನ್ಯರು, ಅವರು ದೇವರನ್ನು ನೋಡುತ್ತಾರೆ. ಈಗ ಇವರು ದೇವರ ಸಿಂಹಾಸನದ ಬಳಿಯಲ್ಲಿ ನಿಂತುಕೊಂಡು ದೇವರನ್ನು ನೋಡುತ್ತಾ ಆತನಿಗೆ ಸೇವೆ ಮಾಡುತ್ತಾ ಆತನ್ನು ಆರಾಧಿಸ್ತಾ ಇದ್ದಾರೆ. ಮತ್ತಾಯನ ಸುವಾರ್ತೆಯಲ್ಲಿ ದೇವರು ತನ್ನ ಶಿಷ್ಯರಿಗೆ, ಯೇಸು ಸ್ವಾಮಿ ತನ್ನ ಶಿಷ್ಯರಿಗೆ ಹೇಳುವಂಥದ್ದು, ಹೃದಯ ಶುದ್ಧಿ ಉಳ್ಳವರು, ನಿರ್ಮಲ ಹೃದಯ, ನಿರ್ಮಲ ಚಿತ್ತರು, ಹೃದಯದಲ್ಲಿ ಯಾವ ವಂಚನೆ ಕಪಟವಿಲ್ಲದವರು ದೇವರು ನೋಡ್ತಾರೆ. ವಾಸ್ತವವಾಗಿ ಇದು ದೇವರ ಸಭೆಯಾಗಿದೆ. ಅವರು ದೇವರನ್ನು ನೋಡಿ ದೇವರನ್ನು ಆರಾಧಿಸ್ತಾ ಇದ್ದಾರೆ ಎಂಬ ಸಂಗತಿ ನಮಗೆ ಕಲಿಯುವುದಕ್ಕಾಗಿ ಸಾಧ್ಯ. ಅದು ಮಾತ್ರವಲ್ಲ, ದೇವರು ಅವರ ಸಂರಕ್ಷಕನಾಗಿ, ಅವರ ಕುರುಬನಾಗಿ, ಅವರ ಪರಿಪಾಲಕನಾಗಿ ಅವರ ಸಂಗಡ ಇರುವುದಾಗಿ ನಾವು ನೋಡುತ್ತೇವೆ. ಅದರ 16ನೇ ವಾಕ್ಯದಲ್ಲಿ, ಇನ್ನು ಮೇಲೆ ಅವರಿಗೆ ಹಸಿವೆ ಇಲ್ಲ, ಬಾಯಾರಿಕೆ ಇಲ್ಲ. ಈ ಭೂಮಿಯಲ್ಲಿ ಅವರಿಗೆ ಪೂರ್ಣಗೊಳಿಸಲಾಗದ ಎಲ್ಲ ಬಯಕೆಗಳನ್ನು, ಅಭಿಲಾಷೆಗಳನ್ನು ಇಲ್ಲಿ ದೇವರು ಪೂರ್ತಿಗೊಳಿಸುತ್ತಿರುವುದಾಗಿ ನಾವು ನೋಡುತ್ತೇವೆ. ಭೂಮಿಯಲ್ಲಿರುವ ಝಳ, ಭೂಮಿಯಲ್ಲಿರುವ ಹಿಂಸೆ, ಕಷ್ಟತೆ, ಪರೀಕ್ಷೆ ಯಾವುದು ಅಲ್ಲಿ ಉಂಟಾಗುವುದಿಲ್ಲ. ಅದರ 17ನೇ ವಚನದಲ್ಲಿ, ಸಿಂಹಾಸನದ ಮಧ್ಯದಲ್ಲಿರುವ ಯಜ್ಞದ ಕುರಿಯಾದಾತನು ಅವರಿಗೆ ಕುರುಬನಂತಿದ್ದು ಜೀವಜಲದ ಹೊರತೆಗಳ ಬಳಿಗೆ ನಡೆಸುತ್ತಾನೆ. ದೇವರು ಅವರ ಕಣ್ಣೀರನ್ನೆಲ್ಲ ಒರೆಸಿ ಬಿಡುವನು. ಅತಿ ಮಹಿಮೆಯ ರೀತಿಯಲ್ಲಿ ದೇವರು ಇಲ್ಲಿ ಅವರ ಕುರುಬನಾಗಿ ಜೀವಜಲದ ಹೊರತೆಗಳ ಬಳಿಗೆ ನಡೆಸುವ ಒಬ್ಬ ಒಳ್ಳೆಯ ಕುರುಬನಾಗಿ ಕರ್ತನು ಅವರನ್ನು ನಡೆಸುತ್ತಿರುವುದಾಗಿ ನಾವು ನೋಡುತ್ತೇವೆ. ಅವರ ಕಣ್ಣಿನಿಂದ ಕಣ್ಣೀರುಗಳನ್ನು ಆತನು ಒರೆಸುತ್ತಾನೆ. ನಾವು ಕಳೆಯಲಿರುವ ನಿತ್ಯತೆ ಯಾವ ರೀತಿ ಇರುತ್ತದೆ ಎಂಬ ಒಂದು ಸಂಕ್ಷಿಪ್ತ ಚಿತ್ರಣವಾಗಿದೆ ನಾವಿಲ್ಲಿ ನೋಡಿದ್ದು. ದೇವರು ಅವರ ಕಣ್ಣೀರನ್ನು ಒರೆಸುತ್ತಾ ಅವರನ್ನು ನಡೆಸುವ ಕುರುಬನಂತಿದ್ದು, ಬಿಸಿಲಾಗಲಿ ಜಳವಾಗಲಿ ಅವರಿಗೆ ತಾಗದೆ ಗುಡಾರದಂತೆ ಅವರನ್ನು ಆವರಿಸಿ ಅವರ ಮದಲಿಂಗನಾಗಿ ಅವರ ಸಂಗಡ ಇರುವ ಒಬ್ಬ ಕರ್ತನನ್ನು ನಾವು ನೋಡುತ್ತೇವೆ. ಅವರಿಗೆ ಅಲ್ಲಿ ಸಂತುಷ್ಟಕರವಾದಂತಹ ಒಂದು ಜೀವನ, ಅವರು ಸೇವೆ ಮಾಡುತ್ತಾ ಇದ್ದಾರೆ. ಅವರು ಅಲ್ಲಿ ಸುಮ್ಮನೆ ಕೂರುತ್ತಾ ಇಲ್ಲ. ದೇವರನ್ನು ಸೇವಿಸಲಿಕ್ಕೆ ಸಿಕ್ಕಿದಂತಹ ಆ ಅವಕಾಶ ಅವರ ಜೀವನದಲ್ಲಿ ದೊಡ್ಡ ಭಾಗ್ಯವಾಗಿ ನೆನೆಸಿಕೊಂಡು ಅವರು ಹಗಲಿರುಳು ಕರ್ತನನ್ನು ಸೇವಿಸ್ತಾ ಇದ್ದಾರೆ. ಅವರಿಗಿರುವ ಆಶೀರ್ವಾದಗಳು ಅನೇಕವಿದೆ. ಅವರಿಗೆ ಹಸಿವಿಲ್ಲ, ಅವರಿಗೆ ನೀರಡಿಕೆ ಇಲ್ಲ, ಅವರಿಗೆ ಸೂರ್ಯನ ಝಳವಿಲ್ಲ. ಎಷ್ಟು ಸೌಭಾಗ್ಯಕರವಾದಂತಹ ಒಂದು ಜೀವನ ಅವರು ನಡೆಸ್ತಾ ಇದ್ದಾರೆ. ಯೇಸು ಸ್ವಾಮಿ ಅವರ ಕಣ್ಣಿನ ಕಣ್ಣೀರನ್ನು ಒರೆಸುತ್ತಾನೆ. ಅವರಿಗೆ ಬೇಕಾದ ಎಲ್ಲ ಅವಶ್ಯಕತೆಗಳನ್ನು, ಬಯಕೆಗಳನ್ನು ಸ್ವಾಮಿ ಈಡೇರಿಸ್ತಾರೆ. ಅವರನ್ನು ಸ್ವಾಮಿ ಗುಡಾರದಂತೆ ಆವರಿಸಿ ಸಂರಕ್ಷಿಸಿ ಕಾಪಾಡುತ್ತಾನೆ. ಇಲ್ಲಿ ಭಕ್ತರಾಗಿ ಜೀವಿಸಿದವರಿಗೆ ಪರಲೋಕದಲ್ಲಿ ಸಿಗುವಂತಹ ಭಾಗ್ಯ ಎಷ್ಟು ದೊಡ್ಡದು. ಒಂದು ವೇಳೆ ಇಲ್ಲಿ ನಮ್ಮ ಕಣ್ಣೀರು ಕಾಣುವುದಕ್ಕೆ ಯಾರೂ ಇಲ್ಲದೆ ಇರಬಹುದು, ನಮ್ಮನ್ನು ಆಲಿಂಗನ ಮಾಡುವುದಕ್ಕೆ ಯಾರೂ ಇಲ್ಲದೆ ಇರಬಹುದು, ನಮಗೆ ನೆರಳಾಗಿ ನಮ್ಮನ್ನು ಸಂರಕ್ಷಿಸುವುದಕ್ಕೆ ಯಾರೂ ಇಲ್ಲದೆ ಇರಬಹುದು, ನಮಗೆ ಉಣಿಸುವುದಕ್ಕೆ ಯಾರೂ ಇಲ್ಲದೆ ಇರಬಹುದು, ನಮ್ಮನ್ನು ನಿಜವಾದ ದಾರಿಯಲ್ಲಿ ನಡೆಸುವುದಕ್ಕೆ ಯಾರೂ ಇಲ್ಲದೆ ಇರಬಹುದು. ಇಲ್ಲಿ ನಾವು ಅನಾಥರಾಗಿರಬಹುದು. ಆದರೆ ಸ್ವಾಮಿ ಹೇಳುತ್ತಾ ಇದ್ದಾನೆ, ನಾನು ನಿಮ್ಮನ್ನು ಅನಾಥರಾಗಿ ಬಿಡಲಾರೆ. ಇಂದಿನ ಕ್ರೈಸ್ತ ಸಭೆಯ ವಿಶ್ವಾಸಿಗಳ ಅತಿ ದೊಡ್ಡ ಸಮಸ್ಯೆ ಅನಾಥತ್ವ, ಯಾರು ಇಲ್ಲ ಎಂಬ ಕೊರಗು, ನಾನು ಅನಾಥನು ಎಂಬ ಚಿಂತೆ. ಸ್ವಾಮಿ ಹೇಳ್ತಾ ಇದ್ದಾನೆ ಶಿಷ್ಯರಿಗೆ, ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ, ನಾನು ನಿಮ್ಮ ಸಂಗಡ ಇದ್ದೇನೆ. ಯಾರಾದರೂ ಅನಾಥರು ಎಂಬ ಆ ಭಾವನೆಯೊಡನೆ ಬದುಕುತ್ತಿರುವುದಾದರೆ, ದೇವರಾತ್ಮನ ಈ ಕ್ಲಾಸಿನ ಮೂಲಕ ನಿಮ್ಮೊಟ್ಟಿಗೆ ಮಾತನಾಡಲು ಬಯಸುವುದೇನೆಂದರೆ, ನೀವು ಯಾರು ಅನಾಥರಲ್ಲ. ನೀವು ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕರಿಸಿ ಆತನ ಆಜ್ಞೆಯನ್ನು ಅನುಸರಿಸಿ ದೇವರ ವಾಕ್ಯದಂತೆ ನಡೆಯುವಂತಹ ಒಬ್ಬ ಭಕ್ತನೋ ಭಕ್ತಿಯೂ ಆಗಿರುವುದಾದರೆ, ನಿಮಗೆ ಯಾರೂ ಸಹಾಯಕ್ಕಿಲ್ಲದಿದ್ದರು, ಯಾರೂ ನಿಮ್ಮನ್ನು ಸೇರಿಸಿಕೊಳ್ಳದಿದ್ದರು, ಯಾರೂ ನಿಮ್ಮನ್ನು ಅರ್ಥ ಮಾಡಿಕೊಳ್ಳದಿದ್ದರು, ಯೇಸು ಕ್ರಿಸ್ತನು ನಿಮ್ಮ ಸಂಗಡ ಇದ್ದಾನೆ. ಆತನು ನಿಮ್ಮ ಪರಿಪಾಲಕನಾಗಿದ್ದಾನೆ. ಆತನು ದಿಕ್ಕೆಲ್ಲವರಿಗೂ ವಿಧವೆಯರಿಗೂ ಒಳ್ಳೆ ಪರಿಪಾಲಕನಾದ ದೇವರಾಗಿದ್ದಾನೆ. ಪರಲೋಕಕ್ಕೆ ನಾವು ಹೋಗುವಾಗ ನಾವು ಇಲ್ಲಿ ಅನುಭವಿಸಿದ ಕಷ್ಟತೆಗೆ ತಕ್ಕಂತೆ ಅಲ್ಲಿ ನಾವು
ಕ್ರಿಸ್ತನ ಮಹಿಮೆಯನ್ನು, ಸಾನ್ನಿಧ್ಯವನ್ನು, ಸಂತೋಷವನ್ನು ಅನುಭವಿಸುವುದಕ್ಕೋಸ್ಕರ ಸಾಧ್ಯ. ಆದರೆ ಅನೇಕರಿಗೆ ಇಲ್ಲಿ ಭೂಮಿಯ ಆಶೀರ್ವಾದಗಳು, ಸಂತೋಷವು ಅನುಭವಿಸಬೇಕು, ಪರಲೋಕ ರಾಜ್ಯಕ್ಕೆ ಹೋಗುವಾಗ ಅಲ್ಲಿಯೂ ಅದನ್ನು ಅನುಭವಿಸಬೇಕು ಅಂತ ಒಂದು ಗುಂಪು ಜನರು ಸಭೆಯೊಳಗಿದ್ದಾರೆ. ಅಂದರೆ ಕಂಕಳದಲ್ಲಿರುವುದು ಹೋಗಲೂಬಾರದು, ಅಟ್ಟದಲ್ಲಿರುವುದು ತೆಗೆಯಲು ಬೇಕು ಎಂಬಂಥವರು. ಯಾವುದೋ ಒಂದನ್ನು ಕಳೆದುಕೊಳ್ಳದೆ ಒಂದನ್ನು ಗೆದ್ದುಕೊಳ್ಳುವುದಕ್ಕೆ ಸಾಧ್ಯತೆ ಇಲ್ಲ. ಪ್ರಿಯ ನನ್ನ ಸಹೋದರನೇ, ಸಹೋದರಿಯೇ, ಇಲ್ಲಿ ನೀವು ಕ್ರಿಸ್ತನಿಗೋಸ್ಕರ ಕೆಲವನ್ನು ಕಳೆದುಕೊಳ್ಳುವುದಕ್ಕೆ, ನಿಂದೆ ಅನುಭವಿಸುವುದಕ್ಕೆ, ಕಷ್ಟತೆ ಅನುಭವಿಸುವುದಕ್ಕೆ, ಅಪಮಾನ ಸಹಿಸುವುದಕ್ಕೆ ನೀವು ತಯಾರಾದರೆ ಪರಲೋಕದಲ್ಲಿ ನಿಮ್ಮನ್ನು ಸೇರಿಸಿಕೊಳ್ಳುವ, ಎಲ್ಲರ ಮುಂದೆ ನಿಮ್ಮನ್ನು ಅಂಗೀಕರಿಸುವ, ಪ್ರಶಂಸಿಸುವ, ನಿಮ್ಮನ್ನು ಆಲಿಂಗನ ಮಾಡುವ, ಕಣ್ಣೀರೊರೆಸುವ, ನಿಮ್ಮ ಕುರುಬನಾಗಿ ನಿಮ್ಮನ್ನು ದಾರಿ ನಡೆಸುವ, ನಿಮಗೆ ಗುಡಾರದಂತೆ ಕಾವಲಾಗಿ ನಿಲ್ಲುವ ಆ ದೇವರ ಮಹಿಮೆಯನ್ನು ನಿಮಗೆ ನಿತ್ಯತೆಯಲ್ಲಿ ಅನುಭವಿಸುವುದಕ್ಕೋಸ್ಕರ ಸಾಧ್ಯ. ಆದ್ದರಿಂದ ಒಬ್ಬ ಭಕ್ತನು ಗೆದ್ದುಕೊಂಡದ್ದು, ಸಂಪಾದಿಸಿದ್ದು ಅಲ್ಲ. ಇಲ್ಲಿ ಅವನು ಸಂಪಾದಿಸುವುದು ಏನೂ ಇಲ್ಲ. ಇಲ್ಲಿ ಸಂಪಾದಿಸಲ್ಲ, ಬಿಟ್ಟು ಹೋಗಬೇಕು. ಅವನ ಸಂಪಾದನೆ ಪೂರ್ತಿ ಪರಲೋಕ ರಾಜ್ಯದಲ್ಲಿ. ನೀವು ಕ್ರಿಸ್ತನ ರಾಜ್ಯಕ್ಕೋಸ್ಕರ ಶ್ರಮೆ ಪಡುವವರಾದರೆ, ರಾಜ್ಯದ ಒಳಿತಿಗಾಗಿ ಖರ್ಚು ಮಾಡುವವರಾದರೆ, ಅದರ ಬೆಳವಣಿಗೆಗೋಸ್ಕರ ದುಡಿಯುವವರಾದರೆ, ಖಂಡಿತವಾಗಿಯೂ ಸರ್ವಶಕ್ತನಾದ ದೇವರು ನಿಮ್ಮನ್ನು ಆಶೀರ್ವದಿಸಿ ನಡೆಸುತ್ತಾನೆ. ನಿಮ್ಮ ಜೀವನದಲ್ಲಿ ಮಹಿಮೆಯ ಕಾರ್ಯಗಳನ್ನು ಆತನು ಮಾಡಲಿಕ್ಕೆ ಶಕ್ತನಾದ ದೇವರಾಗಿದ್ದಾನೆ. ಆದ್ದರಿಂದ ಈ 7ನೇ ಅಧ್ಯಾಯದಲ್ಲಿ ನಾವು ಕಾಣುವಂತಹ ಈ 2 ಗುಂಪು ಜನರು ಈ ಭೂಮಿಯಲ್ಲಿ ಬಹಳಷ್ಟು ನೊಂದು ಕ್ರಿಸ್ತನ ನಿಮಿತ್ತ ಕಷ್ಟ ಅನುಭವಿಸಿದವರು. ಆದರೆ ಅವರಿಬ್ಬರನ್ನು ಸಂರಕ್ಷಿಸುವ ಒಬ್ಬ ಸರ್ವಶಕ್ತನಾದ ದೇವರು. ಹಳ ಒಡಂಬಡಿಕೆಯ ಭಕ್ತರು, ಹೊಸ ಒಡಂಬಡಿಕೆಯ ಭಕ್ತರು ಇಬ್ಬರನ್ನು ಒಂದೇ ರೀತಿ ಸೇರಿಸಿಕೊಂಡು ಅವರನ್ನು ಆಶೀರ್ವದಿಸುವ ಒಳ್ಳೆಯ ದೇವರಾಗಿದ್ದಾನೆ ನಮ್ಮ ದೇವರು ಎಂಬ ಸತ್ಯವನ್ನು ನಮಗೆ ಈ ಭಾಗಗಳಿಂದ ಕಲಿಯುವುದಕ್ಕಾಗಿ ದೇವರು ಸಹಾಯ ಮಾಡಿದನು. ಇನ್ನು ನಾವು 7ನೇ ಅಧ್ಯಾಯವನ್ನು ಮುಗಿಸಿ 8ನೇ ಅಧ್ಯಾಯಕ್ಕೆ ಪ್ರವೇಶಿಸುವುದಕ್ಕೋಸ್ಕರ ಹೋಗ್ತಾ ಇದ್ದೇವೆ. 8ನೇ ಅಧ್ಯಾಯ ನಾವು ಆರಂಭಿಸುವಾಗ 7ನೇ ಮುದ್ರೆಯನ್ನು ಯಜ್ಞದ ಕುರಿಯಾದ ಆತನು ಒಡೆಯುತ್ತಿದ್ದಾನೆ. 7ನೇ ಮುದ್ರೆಯನ್ನು ಒಡೆದಾಗ ಅರ್ಧ ಗಂಟೆಗಳ ಕಾಲ ಪರಲೋಕದಲ್ಲಿ ಮೌನವಾಗಿತ್ತು, ನಿಶಬ್ದವಾಗಿತ್ತು ಎಂದು ನಾವು ಓದುತ್ತೇವೆ. ದೇರ್ ಇಸ್ ಎ ಸೈಲೆನ್ಸ್ ಇನ್ ಹೆವೆನ್. ಪರಲೋಕದಲ್ಲಿ ಮೌನ. ಯಾಕೆ ಪರಲೋಕದಲ್ಲಿ ಅರ್ಧ ಗಂಟೆಗಳ ಕಾಲ ಮೌನ? ಕಾರಣ ಮುಂದಿನ ಅಧ್ಯಾಯಗಳಿಗೆ ನಾವು ಹೋಗುವಾಗ ಬಹಳ ಶಬ್ದ ಕೋಲಾಹಲಗಳಿಂದ ಕೂಡಿದಂತಹ ಒಂದು ವಾತಾವರಣ. ಹಿಂದಿನ ಅಧ್ಯಾಯಗಳಲ್ಲಿ ಆರಾಧನೆ, ಹಾಡು, ಸ್ತುತಿಪದಗಳ ಶಬ್ದ. ಆದ್ದರಿಂದ ಅರ್ಧ ಗಂಟೆಗಳ ಕಾಲ ಪರಲೋಕದಲ್ಲಿ ಮೌನ. ಮೌನತೆಗೆ ಶಕ್ತಿ ಇದೆ, ಮೌನಕ್ಕೆ ಬಹಳ ಶಕ್ತಿ ಇದೆ. ಪ್ರಸಂಗಿ ಅಥವಾ ಸಂದೇಶಕ ಮಾತನಾಡುತ್ತಿರುವಾಗ ಜನರು ನಿದ್ರೆ ಮಾಡುತ್ತಾರೆ. ಆದರೆ ಸ್ವಲ್ಪ ಸಮಯ ಸಂದೇಶಕ ಮೌನವಾಗಿ ನಿಂತರೆ ನಿದ್ರೆ ಮಾಡುವವರು ಹೇಳುವುದನ್ನು ನಾನು ನೋಡಿದ್ದೇನೆ. ಅದರ ಅರ್ಥ ಮೌನಕ್ಕೆ ಶಕ್ತಿ ಇದೆ ಎಂಬುದಾಗಿ. ಅನಿರೀಕ್ಷಿತವಾಗಿ ಒಬ್ಬ ಹುಡುಗ ಇಷ್ಟವಾದ ಒಬ್ಬ ಹುಡುಗಿಯನ್ನು ನೋಡಿ ನಾನು ನಿನ್ನನ್ನು ಮದುವೆ ಆಗಲು ಬಯಸುತ್ತೇನೆ ಎಂಬುದಾಗಿ ಹೇಳುವಾಗ ಕೇಳಿಸಿಕೊಂಡ ಹುಡುಗಿ ಮೌನವಾಗುವುದನ್ನು ನಾವು ನೋಡಿದ್ದೇವೆ. ಅಂದರೆ ಅನಿರೀಕ್ಷಿತವಾದಂತಹ ಮೌನ, ಅದಕ್ಕೆ ಬಹಳ ಬೆಲೆ ಇರುವುದಾಗಿ ನಾವು ನೋಡುತ್ತೇವೆ. ಕೆಲವೊಮ್ಮೆ ಮಾತನಾಡುವುದರ ಮಧ್ಯೆ ಯಾರಾದರೂ ಮೌನವಾದರೆ ಅವನ ಪಕ್ಕದಲ್ಲಿರುವ ವ್ಯಕ್ತಿಗೆ ದೊಡ್ಡ ತಪ್ಪಿನ ಅರಿವಾಗ್ತದೆ. ನಾನೇನೋ ದುಡುಕಿ ಮಾತನಾಡಿದನೋ, ಅದಕ್ಕೆ ಅವನು ಮೌನವಾಗಿದ್ದಾನೆ ಎಂಬುದಾಗಿ. ಕೋರ್ಟಿನಲ್ಲಿ ಒಬ್ಬ ಜಡ್ಜಿ ನ್ಯಾಯ ತೀರ್ಪಿನ ಪ್ರತಿಯನ್ನು ಓದುವುದಕ್ಕಿಂತ ಮುಂಚೆ ಅರ್ಧ ಗಂಟೆ ಮೌನವಾದರೆ ಅಲ್ಲಿನ ವಾತಾವರಣವೇ ವಿಭಿನ್ನವಾಗಿರುತ್ತದೆ. ಬಹಳ ಗಂಭೀರತೆ ವಾತಾವರಣ ಅಲ್ಲಿ ಹುಟ್ಟಿಕೊಳ್ಳುತ್ತದೆ. ಇಲ್ಲಿ ಮೌನತೆ ಮುಂದೆ ಬರಲಿರುವ ಆ ನ್ಯಾಯ ತೀರ್ಪಿನ ವಿಷಯದ ಗಂಭೀರತೆಯನ್ನು ಸೂಚಿಸುತ್ತದೆ. ಮುಂದೆ ಬರಲಿರುವ ದೊಡ್ಡ ನ್ಯಾಯ ತೀರ್ಪಿನ ಮುಂಚಿನ ಒಂದು ಮೌನದ ಸಮಯವಾಗಿದೆ ಈ ನಿಶಬ್ದತೆ. ಅರ್ಧ ಗಂಟೆಗಳ ಕಾಲ ಅಲ್ಲಿ ಮೌನ ಆವರಿಸಿದ್ದಾಗಿ ನಾವು ನೋಡುತ್ತೇವೆ. ಪರಲೋಕ ರಾಜ್ಯದಲ್ಲಿ ಅರ್ಧ ಗಂಟೆ ಇದೆಯಾ? ಆದರೆ ಇದನ್ನು ಬರೆದಿರುವುದು ಯೋಹಾನನಾಗಿರುವುದರಿಂದ ಒಂದು ಅಂದಾಜಿನ ಪ್ರಕಾರ ಸ್ವಲ್ಪ ಸಮಯ ಅಲ್ಲಿ ಮೌನ ಇದ್ದದನ್ನು ಯೋಹಾನು ನಮಗೆ ಅರ್ಥವಾಗುವುದಕ್ಕೋಸ್ಕರ ಅರ್ಧ ಗಂಟೆ ಮೌನ ಎಂಬುದಾಗಿ ಬರೆದಿದ್ದಾನೆ. ದೇರ್ ಇಸ್ ಎ ಸೈಲೆನ್ಸ್ ಇನ್ ಹೆವೆನ್. ಪರಲೋಕದಲ್ಲಿ ಮೌನ. ಅದರ 2ನೇ ವಚನದಿಂದ 5ನೇ ವಚನ ತನಕ ಓದುವಾಗ ದೇರ್ ಇಸ್ ಸರ್ವಿಸ್ ಎಟ್ ದ ಆಲ್ಟರ್. ಅಲ್ಲಿ ದೇವರ ಸನ್ನಿಧಿಯಲ್ಲಿ ನಿಂತಿರುವ 7 ಮಂದಿ ದೂತರನ್ನು ಕಂಡನು. ಅವರಿಗೆ 7 ತುತ್ತೂರಿಗಳು ಕೊಡಲ್ಪಟ್ಟಿದ್ದವು. ಅವರು ಆಮೇಲೆ ಮತ್ತೊಬ್ಬ ದೇವದೂತನು ಬಂದು ಯಜ್ಞವೇದಿಯ ಬಳಿಯಲ್ಲಿ ನಿಂತನು. ಅವನ ಕೈಯಲ್ಲಿ ಚಿನ್ನದ ಧೂಪಾರತಿ ಇತ್ತು. ಸಿಂಹಾಸನದ ಮುಂದಣ ಚಿನ್ನದ ಧೂಪವೇದಿಯ ಮೇಲೆ ದೇವಜನರೆಲ್ಲ ಪ್ರಾರ್ಥನೆಯ ಜೊತೆಯಲ್ಲಿ ಸಮರ್ಪಿಸುವುದಕ್ಕಾಗಿ ಅವನಿಗೆ ಬಹಳ ಧೂಪ ಕೊಡಲ್ಪಟ್ಟಿತ್ತು. ಆಗ ಧೂಪದ ಹೊಗೆಯು ದೇವದೂತನ ಕೈಯೊಳಗಿಂದ ಹೊರಟು
ದೇವಜನರ ಪ್ರಾರ್ಥನೆಗಳೊಂದಿಗೆ ಕೂಡಿ ದೇವರ ಸನ್ನಿಧಿಗೆ ಹೊರಟು ಹೋಯಿತು. ತರುವಾಯ ಆ ದೇವದೂತನು ಧೂಪಾರಾತಿಯನ್ನು ತೆಗೆದುಕೊಂಡು ಯಜ್ಞವೇದಿಯ ಮೇಲಿದ್ದ ಕೆಂಡಗಳಿಂದ ತುಂಬಿಸಿ ಭೂಮಿಗೆ ಬಿಸಾಡಿದನು. ಆಗ ಗುಡುಗುಗಳು, ವಾಣಿಗಳು, ಮಿಂಚುಗಳು, ಭೂಕಂಪಗಳು ಉಂಟಾಯಿತು. ದಟ್ ಇಸ್ ಎ ಸರ್ವಿಸ್ ಎಟ್ ದ ಆಲ್ಟರ್. ಪರಲೋಕದಲ್ಲಿ ಅನೇಕ ದೂತರಿದ್ದಾರೆ ಎಂಬುದನ್ನು ನಾವು ಕೇಳಿಸಿಕೊಂಡೆವು. ಅವರಲ್ಲಿ ಆರಿಸಲ್ಪಟ್ಟ ಕೆಲವು ದೂತರಿದ್ದಾರೆ. ಮುಖ್ಯವಾಗಿ 7 ಪ್ರಧಾನ ದೂತರಿದ್ದಾರೆ ಎಂಬುದಾಗಿ ವೇದ ಪಂಡಿತರು ಹೇಳುತ್ತಾರೆ. ಇಲ್ಲಿರುವ ದೂತರ ಕೈಯಲ್ಲಿ 7 ತುತ್ತೂರಿಗಳು ಕೊಡಲಾಗಿದೆ. ಅದು ಮಾತ್ರವಲ್ಲ, ದೇವದೂತರ ಕೈಯಲ್ಲಿ ಚಿನ್ನದ ಧೂಪಾರಾತಿಗಳಿದೆ. ದೇವಜನರ ಪ್ರಾರ್ಥನೆಯೊಂದಿಗೆ ಕೂಡಿದ ಚಿನ್ನದ ಧೂಪಾರಾತಿ. ಪರಲೋಕದಲ್ಲಿ ದೇವದೂತರು ಯಾವಾಗಲೂ ಕೆಲಸದಿಂದ ಕೂಡಿದ್ದಾರೆ. ಅವರು ಯಾರು ಸೋಮಾರಿಗಳಲ್ಲ, ಅವರು ಯಾವಾಗಲೂ ಕೆಲಸದಿಂದ ತುಂಬಿದವರಾಗಿದ್ದಾರೆ. ಪರಲೋಕ ರಾಜ್ಯದ ಕುರಿತಾಗಿ ಅಥವಾ ಪರಲೋಕದ ಕುರಿತಾಗಿ ಕಲಿಯುವಾಗ ಅನೇಕ ಆತ್ಮಿಕ ಸತ್ಯಗಳು ನಮಗೆ ಅರ್ಥವಾಗ್ತದೆ. ನಾವು ಸೋಮಾರಿಗಳಾಗಿರಬಾರ್ದು. ನಾವು ಯಾವಾಗಲೂ ದೇವರಿಗೋಸ್ಕರ ಪ್ರಯೋಜನವುಳ್ಳವರಾಗಬೇಕು. ನಮ್ಮ ದೇವರು ಸೋಮಾರಿಗಳ ದೇವರಲ್ಲ, ನಮ್ಮ ದೇವರು ಉತ್ಸಾಹಿಗಳ ದೇವರು. ಯಾರು ಉತ್ಸಾಹದಿಂದ ಇರುತ್ತಾರೋ ಅವರಿಗೋಸ್ಕರ ಕಾರ್ಯ ಮಾಡೋ ದೇವರಾಗಿದ್ದಾರೆ. ಸೋಮಾರಿಗಳಿಗೋಸ್ಕರ ದೇವರು ಏನನ್ನು ಮಾಡುವುದಿಲ್ಲ. ನೀನು ಸೋಮಾರಿಯಾಗಿರುವುದಾದರೆ ನಿನಗೆ ದೇವರು ಯಾವ ಆಶೀರ್ವಾದವನ್ನು ಮಾಡುವುದಿಲ್ಲ. ಉತ್ಸಾಹಿಯಾಗಿರು. ದೇವದೂತರ ಹಾಗೆ ಏನಾದರೂ ಮಾಡುತ್ತಾ ಇರು. ಕರ್ತನಿಗೋಸ್ಕರ ಪ್ರಯೋಜನ ಪಡು. ಆತನಿಂದ ಕೇಳಿಸಿ ಆತನಿಗೋಸ್ಕರ ಏನಾದರೂ ಪ್ರಯೋಜನ ಪಡು. ಖಂಡಿತವಾಗಿಯೂ ನಿನ್ನ ದೇವರು ನಿನ್ನನ್ನು ಆಶೀರ್ವಾದ ಮಾಡುತ್ತಾನೆ. ಈ ಭಾಗಗಳ ಕುರಿತಾಗಿ ನಾವು ಮುಂದಿನ ಕ್ಲಾಸಿನಲ್ಲಿ ಕೂಲಂಕಷವಾಗಿ ಕಲಿಯೋಣ. ನಾವು ಉತ್ಸಾಹಿಗಳಾಗಿ ಕರ್ತನಿಗೋಸ್ಕರ ಪ್ರಯೋಜನ ಪಡೋಣ. ಅದಕ್ಕಾಗಿ ಸರ್ವಶಕ್ತನಾದ ದೇವರು ನಮಗೆ ಕೃಪೆಯನ್ನು ದಯಪಾಲಿಸಲಿ. ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಾವು ಹೋಗಲಿರುವ ಆ ನಿತ್ಯ ರಾಜ್ಯದ ಕುರಿತಾಗಿ, ಅಲ್ಲಿ ನಮ್ಮ ಒಡೆಯನೂ ರಕ್ಷಕನೂ ಆದ ನಮ್ಮ ಮೊದಲಿಂಗನಾದ ನೀವು ನಮ್ಮನ್ನು ಯಾವ ರೀತಿ ಆದರಿಸುತ್ತೀರಿ, ಸಂತೈಸುತ್ತೀರಿ, ಪರಿಪಾಲಿಸುತ್ತೀರಿ ಎಂಬ ಸಂಗತಿಯನ್ನು ನಾವು ಕೇಳಿಸಿಕೊಂಡಿದ್ದೇವೆ. ಇಲ್ಲಿನ ಈ ತಾತ್ಕಾಲಿಕ ಕಷ್ಟ ಅತಿ ಬೇಗನೆ ನೀಗಿ ನಾವು ಆ ಪರಲೋಕ ರಾಜ್ಯಕ್ಕೆ ಬಂದು ನಿಮ್ಮೊಡನೆ ವಾಸ ಮಾಡುವ ಆ ಸುದಿನಕ್ಕಾಗಿ ನಾವು ಎದುರು ನೋಡ್ತಾ ಇದ್ದೇವೆ. ಆ ತನಕ ನಂಬಿಗಸ್ತರಾಗಿ ಜೀವನ ಮಾಡುವಂತೆ ನನ್ನ ಕೃಪೆಯನ್ನು ನಮಗೆ ದಯಪಾಲಿಸು. ಈ ತರಗತಿಯಲ್ಲಿ ಭಾಗವಹಿಸಿದ ಎಲ್ಲರನ್ನ ಆಶೀರ್ವದಿಸು. ಈ ವಾಕ್ಯಗಳು ನಮ್ಮ ಅಭಿವೃದ್ಧಿಗೆ, ನಮ್ಮ ಆತ್ಮಿಕ ಬಲಕ್ಕೆ ಕಾರಣವಾಗಲಿ. ಸೈತಾನು ತಂದೊಡ್ಡುವ ಎಲ್ಲ ಅಡ್ಡಿ ಆತಕಗಳನ್ನು, ನಿತ್ಯತೆಗೆ ನಮ್ಮನ್ನು ಪ್ರವೇಶಿಸದೆ ತಡೆಯುವ ಎಲ್ಲ ವಿಧವಾದ ದುಷ್ಟನ ಕೆಲಸಗಳಿಂದ ನಮ್ಮನ್ನು ತಪ್ಪಿಸು. ನಂಬಿಗಸ್ತರಾಗಿ ಜೀವಿಸುವಂತೆ ಕೃಪೆ ಮಾಡು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿದೆವು ಪರಲೋಕದ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ.